ನೀನು ನನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯಲ್ಲ ಜಾಸ್ಮಿನ್. ಫಿಶ್ ಟ್ಯಾಂಕಲ್ಲಿರೋ 2 ಜೋಡಿ ಮೀನ್ ಥರ ನೀರಿಬ್ರು ಯಬಾ ಎಲ್ಲಿ ಹೋಗಿ ಮುಗಿಯತ್ತೋ ಏನೋ. ನಿಮಗ್ ಭಯ ಆಗ್ತಿದ್ಯಾ? ಬೀಚಲ್ಲಿ ನಡ್ಕೊಂಡು ಹೋಗುವಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ನೀರಲ್ಲಿ ಕಾಲಿಟ್ಕೋಬೇಕಂತ. ಆದರೆ ಅಲೆ ಕಾಲಿಗೆ ತಾಗುವಾಗ ಕಾಲು ನನಿದೇ ಇರಕ್ಕೆ ನಾವೇ ಹಿಂದೆ ಬಂದ್ಬಿಡ್ತೀವಿ. ಅಲೆ ಮತ್ತೆ ಮತ್ತೆ ಬರುತ್ತೆ. ನಮಿಗೂ ಅಲೆಗಳಿಗೂ ನಡುವೆ ಕಬಡ್ಡಿ ಆಟ ಆಡಬೇಕಾಗತ್ತೆ. ಅಲೆ ಎಷ್ಟು ಸಲ ಸೋತ್ರೂ ಸರಿ, ನಾವು ಎದುರು ನೋಡ್ದೇನೆ ದೊಡ್ಡ ಅಲೆ ಬಂದ್ಬಿಡತ್ತೆ. ಬಂದ ಜೋರಲ್ಲಿ ಹಿಂದೆ ಹೋದ್ರೂ ಮತ್ತೆ ಮತ್ತೆ ಬರೋ ಅಲೆಗಳು ತರಾನೇ ಈ ಪ್ರೀತಿನೂ. ಪ್ರೀತಿಗೆ ಈ ಥರ ಒಂದು ಎಕ್ಸ್ಪ್ಲನೇಷನ್ ಯಾವಾನೂ ಕೊಟ್ಟಿರಲ್ಲ. ಅದಕ್ಕೆ ನಮ್ಮ ಹೇಳೋದು, ನಾವು ಅಲೆಗಳಿಂದ ದೂರ ಇದ್ರೇನೆ ಒಳ್ಳೇದು. ನಾನು ಹೇಳಿದ್ದು ಅರ್ಥವಾಯ್ತಲ್ಲ? ನಾನು ತುಂಬಾ ಸರಿ ಹಿಂದೆ ತಿರುಗಿ ನೋಡಿದೆ. ಸಮುದ್ರದ ಅಲೆಗಳು ಸುನಾಮಿ ರೀತಿ ಬರ್ತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾಮ. ನನ್ನ ಮನ್ಸು ಈಗ ಈ ದ್ವೀಪದ ಥರನೇ ಆಯ್ತು. ಎಲ್ಲ ಕಡೆನೂ ಸಮುದ್ರ. ಮುಂದೆ ಹೋದ್ರೂ ಸಮುದ್ರದ ಅಲೆಗಳು, ಹಿಂದೆ ಹೋದ್ರೂ ಸಮುದ್ರದ ಅಲೆಗಳು. ನೀ ನನ್ನ ಸಮುದ್ರ ನಡುವೆ ನಿಲ್ಲಿಸ್ಬಿಟ್ಟಿಯಲ್ಲ ಜಾಸ್ಮಿನ್. ಪ್ರೀತಿ ಬಂತು ಅಂದ್ರೆ ಎಲ್ಲರೂ ಈ ದ್ವೀಪದಲ್ಲಿ ಸಿಗಾಕೊಂಡಂಗಾಗತ್ತೆ ಅಲ್ವಾ? ಅದನ್ನ ನೀನು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡು. ಬೋಟ್ ಕೆಲಸ ಮುದ್ದಾದ್ಮೇಲೆ ಅವನ ಊರಿಗೆ ಹೋಗ್ಬಿಡ್ತಾನೆ. ದಿನ ಹೋದ್ರೆ ನೀನು ಎಲ್ಲ ಮರ್ತು ಬಿಡ್ತೀಯ. ಒಂದು ಚಿಕ್ಕ ಆಸೆ ಅಷ್ಟೇ ಅಲ್ವಾ? ಇನ್ನು ಮುಂದುವರಿದೇ ಇದ್ರೆ ಅಷ್ಟೇ ಸಾಕು. ಜಾಸ್ಮಿನ್, ನಾವಿದನ್ನ ಫ್ಯಾಂಟಸಿಯಾಗಿ ಚೇಂಜ್ ಮಾಡೋಣ. ಬುಕ್ಕಿಲ್ ಓದಿತ್ತು ಒಂದು ಕತೆ ಅನ್ಕೋ. ಬೇರೆ ಊರಿಂದ ಬೋಟ್ ಸರಿ ಮಾಡಕ್ಕೆ ಬಂದವನು ಒಂದ್ ದೇವತೆ ಮೇಲೆ ಆಸೆಪಟ್ಟ. ಅವನ ಪ್ರೀತಿಗೆ ಗುರುತಾಗಿ ಒಂದು ಬೋಟು, ಅದ್ರ ಜೊತೆ ಸ್ವಲ್ಪ ಇಮ್ಯಾಜಿನೇಷನ್ ಜೋಡಿಸಿ ನಾವಲ್ ಮಾಡ್ಬಿಡೋಣ. ಅದಕ್ಕೊಂದು ಟೈಟಲ್ ಇಡೋಣ, ಲವ್ ಇನ್ ದ ಟೈಮ್ ಆಫ್ ಟೈಫಾಯ್ಡ್. ಅಯ್ಯಯ್ಯೋ, ಕಾಮಿಡಿ. ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಮಾಮ. ಅದನ್ನೇ ನಾನು ಹೇಳಿದ್ದು. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡೋಣ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಬಾ, ಇವತ್ತು ನಾನಿನ್ನ ಮನೆಯಲ್ಲಿ ಡ್ರಾಪ್ ಮಾಡ್ತೀನಿ. ಹೇಳಮ್ಮ, ತುಂಬ ದಿನ ಆಯ್ತಲ್ಲ. ಬಾಯಿ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಹೋಗೋಣ. ಬಾ, ಗಾಡಿ ತೆಗಿ. ಮಾಮ, ಐ ಆಮ್ ಸೀರಿಯಸ್. ಐ ಆಮ್ ಇನ್ ಲವ್. ಅವನ ಕುಟುಂಬ ಹಾಗೇನೆ ಬ್ಯಾಕ್ಗ್ರೌಂಡ್ ಅದ್ಯಾವುದು ಗೊತ್ತಿಲ್ಲ. ಆದ್ರೂ ನನ್ಗಿಷ್ಟ ಆಗಿದೆ. ಮಾಮ, ನನಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲ ಜಾಸ್ಮಿನ್, ನೀ ಹೊರಡು. ಇಷ್ಟಾದ್ಮೇಲೆ ನಾನು ನಿನ್ನ ಜೊತೆ ಬಂದ್ರೆ ಅಷ್ಟೇ. सुहानी रात डल चुकी, न जाने तुम कब आओगी. ನಿಮ್ಮ ಈ ಹಾಡಿನ ಕತೆ ಈ ದ್ವೀಪದ ಸುತ್ತ ಸುತ್ತಾಡಿದ ಹಾಡು ಇದೆ ಅಲ್ವಾ ಅಜ್ಜಿ? ನಿಮ್ಗೆ ಆ ಹಾಡ್ಗಾರನ ಮೇಲೆ ಪ್ರೀತಿ ಬರೋದಕ್ಕೆ ಎಷ್ಟು ದಿನ ಆಯ್ತು? 1 ವಾರ? 1 ದಿನ? ಇಲ್ಲ ಆ ಹಾಡು ಕೇಳಿದ ತಕ್ಷಣ ಬಿದ್ದು ಹೋದ್ರ? ಯಾಕೆ ಅದನ್ನೆಲ್ಲ ಈಗ ಕೇಳ್ತಾ ಇದ್ಯಾ? ನನ್ನಿಂದ ಅಮ್ಮನ ಹಾಗೆ ಸುಳ್ಳು ಹೇಳಕ್ಕಾಗಲ್ಲ. ಜಾಸ್ಮಿನ್, ಹೇಳು, ಏನ್ ನಡೀತು? ಆ ಹಾಡುಗಾರನ ಮೇಲೆ ನಿಮ್ಗಾಗಿದ್ದು ಈಗ ನನಗೂ ಆಗಿದೆ. ಏನೇ ಹೇಳ್ತಾ ಇದ್ಯಾ? ಭಯ ಪಡ್ಬೇಡಿ. ಅಜ್ಜಿನೂ ನೀವು ಮಾಡಿರೋ ತಪ್ಪು ನಾನ್ ಮಾಡಲ್ಲ. ಅದಕ್ಕೆ ಬೇಡ ಅಂತ ಅನ್ಕೊಂಡೆ. ಮರೆಯೋಣ ಅಂತನೂ ಟ್ರೈ ಮಾಡ್ದೆ. ಆದ್ರೆ ಮೊದಲು ಅಜ್ಜಿ, ಆಮೇಲೆ ನೀವು, ಈಗ ನಾನು. ಅವನ್ ಯಾರು? ಯಾವ ಊರು? ಏನಾದ್ರೂ ಅವನ್ ಬಗ್ಗೆ ಗೊತ್ತಾ? ಎಲ್ಲಿಂದನೋ ಬಂದ 3rd ರೇಟ್ ಲೇಬರ್ ಅವನು. ಜಸ್ಟ್ ಎ ಸರ್ವೆಂಟ್. ಅಮ್ಮ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಇಟ್ಸ್ ಸೋ ಚೀಪ್. ಮತ್ತಿನ್ನೇನ್ ಹೇಳೋದು? ಎಲ್ಲ ನಿನಗೆ ಗೊತ್ತಲ್ಲ. ನನ್ ಬಾಳು, ನಿನ್ನ ಅಜ್ಜಿ ಬಾಳು, ಅದು ಮಾತ್ರ ಅಲ್ದೆ ಈಗ ನಿನ್ ಬಾಳು. ನೀನ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ?
ನೋಡಿದ್ರೆ ಅಮ್ಮ ಏನು ಹೇಳಿದಿಲ್ಲಂತ? ಅದೇನೇ ಇದ್ರೂ ನಿಂತರ ಅವಳು ಮುಚ್ಚಿಡ್ಲಿಲ್ಲ. ಮನ್ಸಲ್ಲಿರೋದನ್ನ ಓಪನ್ ಆಗಿ ಹೇಳ್ಬಿಟ್ಲಲ್ಲ. ನೀವ್ ಒಳಗೋಗಿ ಮಲ್ಕೋ ಹೋಗು. ಪೇಂಟಿಂಗ್ ಕೆಲಸನೂ ಹೊಸ ಇಂಜಿನ್ ಸೇರ್ಸೋ ಕೆಲಸನೇ ಪೆಂಡಿಂಗ್ ಇರೋದು. ಅದು ಒಂದು 10 ದಿನದಲ್ಲಿ ಮುಗ್ದೋಗುತ್ತೆ. ಅದಾದ್ಮೇಲೆ ನೀರಲ್ಲಿ ಇಳ್ಸೋಣ ಅಂತಿದ್ದೀವಿ. ಅದಕ್ಕೆ ಬೇಕಾದ ಜನರೆಲ್ಲ ಬೇಪೂರಿಂದ ಬಂದ್ಬಿಡ್ತಾರೆ. ಹಡಗು ಇಲ್ಲಿಂದ ಹೊರಡೋಕ್ಕಿಂತ ಮೊದಲು BVM ಒಂದು ಸಲ ಅದನ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ರಂಜಾನ್ ಮುಗ್ದೋಕೊಳ್ಳೆ ಅರಬ್ಬಿ ಬಂದ್ಬಿಡ್ತಾರೆ. ಬಂದ ಮೇಲೆ ಕತಾರ್ಗೆ ತಗೊಂಡೋಗ್ತಾರಂತ ಹಸನ್ ಕೊಯ್ಯ ಹೇಳಿದ್ರು. ಇಲ್ಲಿ ನೋಡಪ್ಪ, BVM ನಿನ್ನ ಕರಿತಾ ಇದ್ದಾರೆ. 10 ಬೋಟಲ್ಲಿ. ನೀ ಸಮುದ್ರದಲ್ಲಿ ಬಿದ್ರೆ ಮುಳುಗೋಗ್ತೀಯ ಅಲ್ವಾ? ಇವನಿಗೆ ಚೆನ್ನಾಗಿ ಈಜಕ್ ಬರುತ್ತಮ್ಮ. ಹಾಗಾದ್ರೆ ಅವತ್ತು ಹೈದರ್ ಹತ್ರ ಹೇಳಿದ್ದಲ್ಲ ಸುಳ್ಳು ತಾನೆ? ಮುಂದಿನ ವರ್ಷದ ಹಬ್ಬಕ್ಕೆ ನಿಮ್ ಮನೆಯಲ್ಲಿ ನಿಮ್ಮ ಅಮ್ಮ ಕುಟುಂಬದವ್ರ ಜೊತೆ ಬಿರಿಯಾನಿ ತಿನ್ನೋದಕ್ಕೆ ನಿನ್ ಜೊತೆ ಜಾಸ್ಮಿನ್ ಇರ್ತಾಳೆ ಅಂತ ಹೇಳಿದ್ಯಾ? ತಮಾಷೆಗೆ ಹೇಳಿದ್ಯಾ, ಸೀರಿಯಸ್ ಆಗಿ ಹೇಳಿದ್ಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ ಅವಳ ಜೊತೆ ಇರ್ತೀನಿ. ಬರ್ತೀನಿ ಅಂತ ಅವಳು ಹೇಳಿದ್ಲಾ? ಅಂದ್ರೆ ಅದು ನಿನ್ನ ಆಸೆ. ಅವಳಿಗೂ ನನ್ ಕಂಡ್ರೆ ಇಷ್ಟ. ಬಲವಂತವಾಗಿ ಹಿಡಿದಿಟ್ಟಿದ್ಯಾ. ಅದ್ರಲ್ಲೇನ್ ತಪ್ಪಿದೆ? ಅದು ನಮ್ಮ ಅಧಿಕಾರ. ನೀ ಅಷ್ಟ್ ದೊಡ್ಡ ಕಿಲಾಡಿನಾ? ನೀವು ನನ್ನನ್ನ ಬೋಟಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಎಷ್ಟೋ ಗಂಡ್ಮಕ್ಳು ಈ ದ್ವೀಪಕ್ಕೆ ಬಂದೋಗಿದ್ದಾರೆ. ಬಂದೋರೆಲ್ಲ ಇಲ್ಲಿರೋ ಹುಡುಗಿರ್ನ ಅಳಿಸ್ಬಿಟ್ಟೇ ಹೋಗಿದ್ದಾರೆ. ನನ್ನನ್ನು ಮತ್ತೆ ಈ ಹೈದರ್ ಅಮ್ಮನ್ನು, ಅದಕ್ ಮೇಲೆ ನನ್ನ ಮಗಳು ಸುಲ್ಫತ್ತನ್ ಕೂಡ. ಅದೇ ರೀತಿ ನೀ ಜಾಸ್ಮಿನ್ನು ಅಳಿಸ್ಬೇಕು ಅಂತಿದ್ರೆ ನೀ ಎಷ್ಟು ದೊಡ್ಡ ಕಿಲಾಡಿ ಆಗಿದ್ರು ಸರಿ, ಜೀವಂತವಾಗಿ ಈ ದ್ವೀಪ ಬಿಟ್ಟು ಹೋಗೋಕ್ಕಾಗಲ್ಲ. ಕೊಂದು ಬಿಡ್ತಾನೆ ಈ ಹೈದರು, ಕೊಂದು ಬಿಡ್ತಾನೆ. ನಗ್ಬೇಡ. ಈ ದ್ವೀಪದಲ್ಲಿ ಇದುವರೆಗೂ ಒಂದು ಜೀವ ಕೂಡ ನಾವು ತೆಗೆದಿದ್ದಿಲ್ಲ. ಅಷ್ಟು ಶುದ್ಧವಾಗಿರೋ ಈ ದ್ವೀಪದಲ್ಲಿ ಮೊದಲು ಬಲಿಯಾಗೋ ಜೀವ ನಿನ್ನದಾಗಿರಬಾರ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ಆ ಕಡೆ ಇರೋದನ್ನ ನೋಡು, ತೆಗಿ. ಹಲೋ, ನಿನ್ನ ಹತ್ರ ನಾ ಮಾತಾಡ್ಬೇಕು. ಹೈದ್ರು, ಆಮೇಲೆ ಎಲ್ಲರೂ ಇದ್ದಾರೆ. ಇವಾಗ್ಲೇ ನಿನ್ನ ಹತ್ರ ಮಾತಾಡ್ಬೇಕು. ನಾನು ನಿನ್ನ ಹಿಂದೆನೇ ಇದ್ದೀನಿ. ಈ ದ್ವೀಪದಲ್ಲಿ ಇವತ್ತೇ ನನ್ನ ಕೊನೆ ದಿನ. ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನಾಗಲ್ಲ, ಹೋಗಿ, ಬೇಗ ಹೋಗಿ. ನನ್ ಜೊತೆ ಬನ್ನಿ. ಏನಕ್ಕೆ? ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಬನ್ನಿ. ಯಾಕೆ? ಬನ್ನಿ. ಮಾಮ ಎಲ್ಲೋ ಹೋಗ್ಬೇಕಂತೆ, ಈಗ ಬಂದ್ಬಿಡ್ತೀವಿ. ಇಳೀರಿ. ಯಾಕೆ? ಇಳೀರಿ. ಹೈದ್ರಿಗೆ ಡೌಟ್ ಬರಬಾರ್ದು ಅಂತಾನೆ ನಿಮ್ಮನ್ ಕರ್ಕೊಂಡ್ ಬಂದಿದ್ದು. ಸ್ವಲ್ಪ ಹೊತ್ತಿಲ್ಲಿರಿ. ಜಾಸ್ಮಿನ್, ಯಾರಾದ್ರೂ ನೋಡ್ಲಿಕ್ಕೆ ಹೋಗ್ತಾರೆ. ಬಾ. ಜಾಸ್ಮಿನ್, ನೀನು ನನ್ನ ಜೊತೆ ಬರ್ತೀಯಾ? ಅವತ್ತು ನಾನು ಸುಮ್ಮನೆ ಹೇಳಿದ್ರು, ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀನು ನನ್ನ ಜೊತೆನೆ ಬಂದ್ಬಿಡು. ನಿನ್ನನ್ನು ಕರ್ಕೊಂಡು ಹೊರಟೋಗ್ತೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನ್ ಇವರು ಒಂಟಿಯಾಗಿ ನಿಂತಿದ್ದಾರೆ? ಏನೇನು ಸರಿ ಒಂಟಿಯಾಗಿ ನಿಂತಿದ್ಯಾ? ಏನಿಲ್ಲ, ಅಮೆರಿಕ ಕಾಣುತ್ತಾ ಅಂತ ನೋಡ್ತಾ ಇದ್ದೀನಿ. ನಿಮಗ್ ಕಾಣುತ್ತಾ? ನಿನ್ಗೆ ಇವತ್ತು ಕೆಲಸ ಜಾಸ್ತಿನಾ? ಇದಕ್ಕೆ ಇವನ್ ತರ ತುಂಬಾ ಓದ್ಬಾರ್ದು ಅನ್ನೋದು. ಹೌದೌದು. ಇಷ್ಟು ದಿನ ಪ್ರೀತಿ ಅನ್ನೋದನ್ನ ಬರೀ ಆಟ ಅಂತ ಅನ್ಕೊಂಡಿದ್ದೆ. ನಿನ್ನನ್ನು ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ಮನಸ್ಸು ನೋವಾಗುತ್ತೆ.
ನಿನ್ನ ನೋಡ್ತಿದ್ದಂಗೆ ನನ್ನ ಮನಸ್ಸು ನಿನಗೆ ಕೊಟ್ಬಿಟ್ಟೆ. ಇವಾಗ ಹೇಳ್ತಿದ್ದೀನಿ, ಆ ದೇವ್ರ ಮೇಲೆ ಸತ್ಯವಾಗ್ಲೂ ನೀನು ಮಾತ್ರ ನನ್ನ ಮನಸ್ಸಿನಲ್ಲಿ ಇರ್ತೀಯ. ಯಾರು ಏನೇ ಮಾಡಿದ್ರೂ ನಮ್ಮ ಪ್ರೀತಿನ ಬೇರೆ ಮಾಡೋದಕ್ಕಾಗೋದೇ ಇಲ್ಲ. ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ. ಇವೆಲ್ಲ ಒಂದು ಕನಸು ಥರನೇ ಇದೆ ನನಗೆ. ನಿನ್ನಂಥ ಒಂದು ದೇವತೆ ನನ್ನಂಥ ಒಬ್ಬ ಹುಡುಗನ್ಗ ನಮ್ಮ ಮನಸ್ಸಲ್ಲಿ ಆತ್ಮಸಾಕ್ಷಿಯಾಗಿ ಏನಾದರೂ ನೆನೆಸ್ಕೊಂಡ್ರೆ ಅದು ನಿಜವಾಗ್ಲೂ ಆಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನಿನ್ನನ್ನು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀ ಇಲ್ಲ ಅಂದರೆ ನಾನು ವಾಪಸ್ ಮತ್ತೆ ಹೋಗೋದಕ್ಕಾಗೋದೇ ಇಲ್ಲ. ಅದಕ್ಕೆ ನೀನು ಬರಲೇಬೇಕು ನನ್ನ ಜೊತೆ. ಹೇಗಾದ್ರೂ ನಾನು ನಿನ್ನನ್ನು ಕರ್ಕೊಂಡು ಹೊರಟೋಗ್ತೀನಿ. ಅಷ್ಟು ಧೈರ್ಯ ಇದೆಯಾ ನಿನ್ಗೆ ಯಜಮಾನ್? ನನ್ನ ಅಜ್ಜಿ ನನ್ನಮ್ಮ ಹೈದ್ರ ಬಗ್ಗೆನೂ ಭಯ ಪಡ್ದೆ ನೀನ್ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ನನ್ನನ್ನು ಹೆದರ್ಸ್ಬಿಟ್ಟು ಇಲ್ಲಿಂದ ಕಳಿಸ್ಬೇಕು ಅಂತಂದ್ರೆ ಅದು ನಿಮ್ಮ ಬೀವಿ ಅಮ್ಮ ಇಂದನೂ ಆಗೋದಿಲ್ಲ. ಹೈದರ್ ಬೇಕಾರ್ ಬರ್ಲಿ, ನನ್ನನ್ನು ಬಂದು ಕೊಲ್ಲಿ. ಯಾರ ಹೆಣ ಮೊದಲು ದ್ವೀಪದಲ್ಲಿ ಬೀಳುತ್ತೆ ಅಂತ ನೋಡೋಣ. ನಿಮ್ಮ ಅಜ್ಜಿ ಹೈದರ್ ಹತ್ರ ದೊಡ್ಡ ಕೊಟೇಶನ್ನೇ ಕೇಳಿದ್ದಾರೆ ನನ್ನನ್ನು ಕೊಲ್ಲೋದಕ್ಕೋಸ್ಕರ. ಬಿಡ, ಬರೋ, ಬಾ. ಗಾಡಿ ತೆಗಿಯೋ ಗಾಡಿನ. ನೀನು ಅವನನ್ನ ಕೊಂದ್ಬಿಡ್ತೀಯಾ? ಅಜ್ಜಿ ಹೇಳಿದ್ರೆ ನೀನ್ ಯಜಮಾನ್ನ ಕೊಂದ್ಬಿಡ್ತೀಯಾ? ಅವನನ್ನ ಮರ್ಯಾದೆಯಾಗಿ ಈ ಊರು ಬಿಟ್ಟು ಹೋಗ್ಲೇ ಕೇಳು. ಇಲ್ದಿದ್ರೆ ಬೀವಿ ಅಮ್ಮ ಹೇಳ್ದಾಗೆ ನಾನು ಅವನನ್ನ ಕೊಂದಾಕ್ತೀನಿ. ನೀನೊಬ್ಬ ದುಷ್ಟ. ನಮ್ಮ ಅಜ್ಜಿ ಕಾಲಡಿ ಇರೋ ಒಬ್ಬ ದುಷ್ಟ.